ಭಾರತದಲ್ಲಿ ಸಿಖ್ಖರ ಪರಿಸ್ಥಿತಿ ಬಗ್ಗೆ ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಆಡಿರುವ ಮಾತು ಈಗ ವಿವಾದಕ್ಕೆ ಗುರಿಯಾಗಿದೆ. ಇವರು ಫಾರಿನ್ಗೆ ಹೋಗೋದೇ ವಿವಾದ ಮಾಡಕ್ಕ ಅಂತ ನನಗೆ ಒಂದೊಂದ್ಸರಿ ಡೌಟ್ ಬರುತ್ತಪ್ಪ. ಅದು ಏನಲ್ಲ ಹೋದಾಗೆಲ್ಲ ಇಂಥದ್ದೇ ಮಾಡೋದವರು. ದೇಶದ ವಿರುದ್ಧನೋ ಒಂದು ಕನ್ಸ್ಟ್ರಕ್ಟಿವ್ಲಿ ಇರಲ್ಲ, ಬರೀ ದೇಶದ ವಿರುದ್ಧದ್ದು ಅಥವಾ ದೇಶದ ಒಳಗಡೆ ವಿಚಾರನಲ್ಲಿ ಹೋಗ್ಬಿಟ್ಟೆಲ್ಲೋ ಲಬಲಬೋ ಅಂದ್ಬಿಟ್ಟು ಬರೋದೇ ಆಗತ್ತಪ್ಪ. ಇದು ಖಲಿಸ್ತಾನಿ ಪ್ರತ್ಯೇಕವಾದಿ ನಾಯಕ ಅವನ ಗುರುಪಂತ್ ಸಿಂಗ್ ಎಂಬ ಜೋಕರ್ ಇದಾನಲ್ಲ, ಅವನು ಅಲ್ಲೆಲ್ಲ ಕೆನಡಾನೆಲ್ಲ ಎಲ್ಲ ಕೂತ್ಕೊಂಡಿರೋನು, ಅವನು ರಾಹುಲ್ ಹೇಳಿಕೆ ಭಾಳ ಕರೆಕ್ಟಾಗಿದೆ, ನಮ್ಮ ಬೇಡಿಕೆಗೆ ಅನುಗುಣವಾಗಿದೆ ಅಂತಾನೆ. ರಾಹುಲ್ ಗಾಂಧಿನ ಕೆನಡಾಗೂ ಕರೆಸ್ಬಿಟ್ಟು ನೀನೇ ಒಂದು ಫಂಕ್ಷನ್ ಮಾಡಿ ಒಂದು ಶಾಲ್ ಹಾಕ್ಬಿಟ್ಟು ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಂಬಿಡಪ್ಪ ಬೇಕಿದ್ದನ್ನ. ಯಾರು ಬೇಡ ಅಂದಿರೋ ಇವನಿಗೆ? ಈ ಕೋತಿಗಳೆಲ್ಲ ಮಾತಾಡತ್ವೆ, ಅವಕ್ಕಿಲ್ಲಿ ನಮ್ಮಲ್ಲಿ ವಿಕಾಮಕ ಪಬ್ಲಿಸಿಟಿ ಸಿಗತ್ತೆ, ಅದಕ್ಕೆ ಅವು ಮಾತಾಡ್ತಿರೋದು. ಅವು ಇಗ್ನೋರ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಈ ಕೋತಿಗಳಿಗೆ. ರಾಹುಲ್ ಗಾಂಧಿ ಹೇಳಿಕೆ ಅದು ಇದು ಅಂತೆಲ್ಲ ಹೇಳಿದ್ದಾರೆ. ಇತರ ಅಮಿತ್ ಶಾ ಎಲ್ಲರೆಲ್ಲ ಗೃಹ ಸಚಿವರೆಲ್ಲ ಇದು ದೇಶ ವಿಭಜಿಸುವ ಕೆಲಸ, ಪ್ರವಾಸ ಹೋದಾಗೆಲ್ಲ ಹೀಗೆ ಮಾಡ್ತಾರೆ ಇವರು, ಪ್ರಾಂತೀಯವಾದ ಧರ್ಮ ಭಾಷೆ ವಿಚಾರದಲ್ಲಿ ಅವರು ಮತ್ತೆ ದೇಶ ವಿಭಜನೆ ಕೆಲಸ ಕೈ ಹಾಕಿದ್ದಾರೆ ಅಂತೆಲ್ಲ ಹೇಳಿದ್ದಾರೆ. BJP ಬೆಂಬಲಿತ ಸಿಖ್ರು ಅವ್ರದವರೆಲ್ಲ ಹೋಗಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಯಾರ್ದೋ ಮನೆ ಮುಂದೆ BJP ಅವ್ರದ್ದು ರಾಹುಲ್ ಗಾಂಧಿ ನಿವಾಸದ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಆ ಹೇಳಿಕೆಗೇನೆ ಅರ್ಥ ಇಲ್ಲ, ಬುಡ ಇಲ್ಲ, ಟರ್ಬನ್ನು ಕಡಗ ಹಾಕೋದಿಕ್ಕೆ ಇದೆಲ್ಲ ಅರ್ಥನೇ ಇಲ್ಲ ಅದಕ್ಕೆ. ಯಾಕಂದರೆ ಇವರು ಇದನ್ನು ಹೇಳಿದಾಗ ಅಲ್ಲಿ ಕೂತ್ಕೊಂಡಿದ್ದು ಒಬ್ಬ ಜರ್ನಲಿಸ್ಟೇ ಹೇಳಿದ್ದಾರೆ, ಅಲ್ಲೆಲ್ಲ ಆ ಭಾಷೆ ಅಲ್ಲಿ ಮಾತಾಡ್ತಿದ್ದಾಗ, ನಾನು ಇಂಡಿಯಾಗೆ ಹೋಗ್ತಾ ಇರ್ತೀನಿ, ನನಗೆ ಯಾವತ್ತೂ ಹಂಗಾಗಿಲ್ಲ ಅಂತಾರೆ. ನನಗೂ ಯಾರು ಹೇಳಿದ್ ಕೇಳಲಿಲ್ಲಪ್ಪ. ಬೆಂಗಳೂರಿನಲ್ಲಿ ಒಂದು ಸೈಜಬಲ್ ಪಾಪ್ಯುಲೇಷನ್ ಇದೆಯಪ್ಪ, ಸಿಖ್ಖರ ಪಾಪ್ಯುಲೇಷನ್ ಇದೆ. ಅದ್ಭುತವಾದ ಒಂದು ಗುರುದ್ವಾರವನ್ನು ಬೆಂಗಳೂರಿನ ಹಲಸೂರು ಲೇಕ್ ಹತ್ರ ಕಟ್ಟಿದ್ದಾರಪ್ಪ, ಹಳೇಲ್ಲ ಇದು. ಬೀದರ್ನಲ್ಲಿ ಒಂದು ಅದ್ಭುತವಾದಂಥ ಸಿಖ್ಖರ ನಂಬಿಕೆಗಳಿಗೆ 2ನೇದೋ 3ನೇದೋ 4ನೇದೋ ಇಂಪಾರ್ಟೆಂಟ್ ಸ್ಥಳ ಇರುವಂಥ ಗುರುದ್ವಾರ ಇದೆಯಪ್ಪ, ಅಲ್ಲಿ ಸಿಖ್ಖರಿದಾರಪ್ಪ. ಎಲ್ಲೂ ನಮಗೆಲ್ಲೂ ಕಾಣಿಸಿಲ್ಲ. ಹೊಸದಾಗಿ ಯಾವ ವಾದ ಇದು? ಹಿಂದೂ ಮತ್ತು ಮುಸ್ಲಿಂ ವಿಚಾರದಲ್ಲಿ ಮಾತಾಡಿದಾಗ ಅದು ಬಲಪಂಥೀಯ ಚಿಂತನೆ ಆಗಿಬಿಟ್ಟು ಅದು ಧರ್ಮ ರಾಜಕಾರಣ ಆಗೋದಾದರೆ, ಅದೇ ಹಿಂದೂ ಮತ್ತು ಸಿಖ್ಖರ ವಿಚಾರದಲ್ಲಿ ಮಾತಾಡಿದಾಗ ಅದ್ಯಾಕೆ ಬಲಪಂಥೀಯ ರಾಜಕಾರಣ ಆಗಿ ಧರ್ಮ ರಾಜಕಾರಣ ಆಗಬಾರ್ದು? ಹಿಂದೂ ಮುಸ್ಲಿಂ ಮಾತಾಡಿದ್ರೆ ಮಾತ್ರ ಕೋಮು ರಾಜಕಾರಣ, ಸಿಖ್ಖರು ಹಿಂದೂಗಳ ಮಧ್ಯೆ ತಂದಿಟ್ರೆ ಕೋಮು ರಾಜಕಾರಣ ಅಲ್ವಾ? ಹಂಗಾರೆ ಏನಪ್ಪ, ಯಾರ್ಯಾರಿಗೆ ಏನೇನೋ ಮಾತಾಡ್ತಾರ ಅವ್ರು ಇಷ್ಟ ಬಂದಂಗೆ. ಎಸ್, ದೇಶದಲ್ಲಿ ಮೀಸಲಾತಿ ರದ್ದತಿ ಕುರಿತಂತೆ ರಾಹುಲ್ ಗಾಂಧಿ ನೀಡಿದ ಹೇಳಿಕೆ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಮೀಸಲಾತಿ ವಿರೋಧಿ ಅನ್ನೋದು ಮತ್ತೆ ಸಾಬೀತಾಗಿದೆ. ರಾಹುಲ್ ಗಾಂಧಿ ಮನದ ಮಾತುಗಳು ಹೊರಗೆ ಬಂದಿದೆ ಅಂತ ಅಮಿತ್ ಶಾ ವ್ಯಾಖ್ಯಾನಿಸಿದ್ದಾರೆ. ಬಿಜೆಪಿ ಇರುವಷ್ಟು ಕಾಲ ಮೀಸಲಾತಿಯನ್ನು ರದ್ದು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ಅಮಿತ್ ಶಾ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ರಾಹುಲ್ ಹೇಳಿಕೆಯನ್ನು ಖಂಡಿಸಿದ್ದಾರೆ. ರಾಹುಲ್ ಗಾಂಧಿ ಹೇಳಿಕೆ ಖಂಡಿಸಿ ನಾಳೆಯಿಂದ 3 ದಿನ ಪ್ರತಿಭಟನೆ ನಡೆಸಲಿಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ. ವಿಶೇಷ ಅಂದ್ರೆ ರಾಹುಲ್ ಹೇಳಿಕೆಯನ್ನ ಸತೀಶ್ ಜಾರಕಿಹೊಳಿ ಕೂಡ ಒಪ್ಪಿಲ್ಲ. ಇಷ್ಟೆಲ್ಲ ಆದ್ಮೇಲೆ ರಾಹುಲ್ ಯೂಟರ್ನ್ ತೆಗೆದುಕೊಂಡಿದ್ದಾರೆ. ನಾನು ಆ ಅರ್ಥದಲ್ಲಿ ಹೇಳಿಲ್ಲ, 50%ಕ್ಕಿಂತ ಹೆಚ್ಚು ಮೀಸಲಾತಿ ನೀಡೋಕೆ ಕಾಂಗ್ರೆಸ್ ಪ್ರಯತ್ನಿಸುತ್ತೆ ಅಂತ ಹೇಳಿದ್ದೀನಿ ಅಂತ ತಿಳಿಸಿದ್ದಾರೆ. ಈ ಮಧ್ಯೆ ಅಮೆರಿಕ ಪ್ರವಾಸದ ಕೊನೆಯ ದಿನ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ಲಡಾಖ್ ಪ್ರಾಂತ್ಯದಲ್ಲಿ ನಮ್ಮ 4000 ಚದರ ಕಿಲೋಮೀಟರ್ ಭೂ ಪ್ರದೇಶವನ್ನು ಚೀನಾ ಅತಿಕ್ರಮಿಸಿದೆ, ಆದರೂ ಮೋದಿ ಸುಮ್ಮನಿದ್ದಾರೆ, ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ದಾರೆ. ಪಾರ್ಟಿ ಮೀಸಲಾತಿಗೆ ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿದೆ, ಮೀಸಲಾತಿಯ ವಿರುದ್ಧವಾಗಿ ಅವರು ಮಾತನಾಡಿದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ವಿದೇಶದಲ್ಲಿ ಹೋಗಿ ಈ ರೀತಿ ಮಾತನಾಡುವಂಥದ್ದು, ಇಡೀ ದೇಶವನ್ನು ಅಪಮಾನ ಮಾಡ್ತಾ ಇದ್ದಾರೆ ಅವರು. ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟು ದೇಶಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಸಂವಾದ ಕಾರ್ಯಕ್ರಮದಲ್ಲಿ ಹೇಳಿರ್ಬೋದು, ಜಾತಿ ವ್ಯವಸ್ಥೆ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ಮೀಸಲಾತಿ ಇರ್ತಂತ ಎಲ್ಲ ನಾಯಕರು. ಮೂಲ ಮೀಸಲಾತಿಯನ್ನ ನೀಡಿದಾಗ ಸಂವಿಧಾನದಲ್ಲಿ ವಿಚ್ ಇಸ್ 15+3 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಕೊಟ್ಟಾಗ ಅದಕ್ಕೊಂದು ಸಮಯ ನಿಗದಿಯ ಪ್ರಸ್ತಾಪವೂ ಇತ್ತು. ಎಲ್ಲಿವರೆಗೂ? ಅದು ಸೂರ್ಯಚಂದ್ರ ಇರುವವರೆಗೆ ಅಂತ ಅಲ್ಲಿರಲಿಲ್ಲ. ಒಂದು ಸಮಯ, ಎಷ್ಟು ವರ್ಷ ಅನ್ನೋ ಪ್ರಶ್ನೆ ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ, ಅಂದರೆ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡ್ತಿದ್ದ ಅಸೆಂಬ್ಲಿನಲ್ಲಿ ಬರುತ್ತೆ. ಆದರೆ ನಂತರ ಆ ಸಮಯ ಅಂದರೆ ಒಂದು 50 ವರ್ಷ ಅಂತೇನೋ ಇತ್ತಲ್ಲಿ. ಅದಾದ ಮೇಲೆ ಅದನ್ನು ಮಾಡೋಕ್ಕಾಗಲಿಲ್ಲ, ತೆಗಿಬೇಕಾಗಿಲ್ಲ ಅಂತ ಆಗಲಿಲ್ಲ. ಕಾರಣ ಅದರ ಮೂಲ ಆಶಯಗಳೇನಿದ್ವೋ ಆ ಆಶಯಗಳು ಸಾಕಾರಗೊಂಡಿಲ್ಲ ಎಂಬುದನ್ನು ಬಹುಜನ ಅರ್ಥ ಮಾಡಿಕೊಂಡ್ರು. ಅದರ ಪರಿಣಾಮ ಅದು ಮುಂದುವರಿಯಲೇಬೇಕಾದ ಅನಿವಾರ್ಯ ಸ್ಥಿತಿ ಇದೆ. ಓಕೆ, ಮುಂದಕ್ಕೂ ಇದರ ಆಶಯ ಈಡೇರಿದೆಯೋ ಈಗಲಾದರೂ? ಯಾಕೆ ತಂದಿದ್ದೇನಕ್ಕೆ? ಸಾಮಾಜಿಕ ತುಳಿತಕ್ಕೆ ಒಳಗಾಗಿದ್ದ ಮಂದಿಯನ್ನು ಈ ರೀತಿ ಮೇಲೆತ್ತುವ ಕಾರ್ಯಗಳ ಮೂಲಕ, ಇನ್ಕ್ಲೂಡಿಂಗ್ ರಿಸರ್ವೇಷನ್ ಆರ್ ಬೇರೆ ಬೇರೆ ಯಾವುದೋ ಸಪೋರ್ಟ್ಸಲ್ಲಿ, ಮುಖ್ಯವಾಹಿನಿ ಮತ್ತು ಎಲ್ಲರಂತೆ ನಾವು ಸಮಾನರು ಎಂಬ ಹಂತಕ್ಕೆ ತರಬೇಕು.
ಸಾಮಾಜಿಕವಾಗಿ ತುಳಿತಕ್ಕೆ ಒಳಗಾಗಿದ್ದವ್ರು ಮೂಲ ಉದ್ದೇಶ ಅಂತ ಇದ್ದಿತ್ತು. ಈಗಾಗಿದೆಯೋ 100% ಆಗಿದೆ ಅಂತ ಹೇಳೋ ಸ್ಟೇಜಲ್ಲಿ ಯಾರೂ ಇಲ್ಲ. ಇದನ್ನ ಓಕೆ ಬೇರೆ ಜಾತಿಗಳ ಜೊತೆ ಹೋಲಿಸಿ ನೋಡಿದಾಗ. ಆದರೆ ಹಾಗಾದ್ರೆ ಮುಂದೆ ಆಗುತ್ತೋ ಅಂತಂದ್ರೆ ನನಗೆ ಆಗತ್ತೆ ಅಂತ ಅನ್ಸಲ್ಲ. ಬೇರೆ ಜಾತಿಗಳ ವಿಚಾರದಲ್ಲಿ ಆಗ್ಬಿಡಬಹುದೇನೋ ಅಪ್ಪಿ ನಂಗೆ ಗೊತ್ತಿಲ್ಲ ಅದು. ಈಗ ಬಹಳ ಕಡೆಯಲ್ಲಿ ಇನ್ನೂ ಆ ಮನಸ್ಥಿತಿ ಇದೆ. ಓಕೆ ಆದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಒಳಗಡೆ ಇರುವವ ಜನರೇ ಪಡೆದವರೇ ಅದನ್ನು ಪಡೆಯುತ್ತಾ ಇದ್ದರೆ ಇದು ಎಂದೆಂದಿಗೂ ಆಗುವುದಿಲ್ಲ, ಸುಧಾರಣೆ ಸಾಧ್ಯನೇ ಇಲ್ಲ. ಪಡೆದವರೇ ಪಡೆಯುತ್ತಿದ್ದರೆ ನಾ ಹೇಳ್ತಿರೋದು. ಹಾಗಾಗಿ ಮೂಲ ಚಿಂತನೆ ಅದನ್ನು ತೆಗೆಯೋ ಕಡೆ ಅಲ್ಲ, ಯಾರಿಗೆ ತಲುಪಬೇಕು, ಯಾರಿಗೆ ತಲುಪಿಸಬೇಕು ಮತ್ತು ಹೇಗೆ ತಲುಪಿಸಬೇಕು ಅನ್ನೋ ಚಿಂತನೆ ಬರಬೇಕು. ಅದನ್ನು ಬಿಟ್ಟು ಉಳಿದಿದ್ದು ಎಲ್ಲ ಮಾತಾಡ್ತಾರೆ, ಅದನ್ನು ಮಾತ್ರ ಮಾತಾಡಲ್ಲ. ಹೌದು, ಅದನ್ನು ಮಾತ್ರ ಮಾತಾಡಲ್ಲ. ಯಾರಿಗೆ ತಲುಪಿಸಬೇಕು ಗ್ಯಾರಂಟಿಗಳಿಗೆ ಹೇಳ್ದಂಗೆ BPL ಕಾರ್ಡ್ನ ಇನ್ಕಮ್ ಟ್ಯಾಕ್ಸ್ ಕಟ್ಟೋನು ಯಾಕೆ ತಗೋಬೇಕು ಕಾನೂನು ಪ್ರಕಾರ ಅನ್ನೋಂತಹ ಘನತೆವೆತ್ತ ಮಂತ್ರಿಗಳು ಅದೇ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಮಹಲುಗಳನ್ನು ಕಟ್ಟಿ ಐಷಾರಾಮಿ ಜೀವನವನ್ನು ಮಾಡಿಕೊಂಡು ಜೀವನಾಪೂರ್ತಿ IAS ಆಫೀಸರ್ ಆಗಿ, ಹೆಂಡತಿನೂ ಆಫೀಸರ್ ಆಗಿ, ಮಕ್ಕಳನ್ನೂ ಆಫೀಸರ್ಸ್ ಮಾಡ್ಕೊಂಡು ಮೊಮ್ಮಕ್ಕಳನ್ನೂ ಮಾಡ್ಕೊಂಡು ನನಗೂ ಯಾಕೆ ಕೊಡಬೇಕು? ಇದು ಇರುವ ಚರ್ಚೆ ನನ್ನ ಪ್ರಕಾರದಲ್ಲಿ. ಅದನ್ನ ಆಗ್ಬೇಕು, ತೆಗೆಯೋದು ಮಾಡೋದು ಅಲ್ಲ ಚರ್ಚೆ. ಉದ್ದೇಶ ಸಾಕಾರ. ಎಸ್, ಅಮೇರಿಕಾದು ಇಡೀ ಜಗತ್ತೇ ನೋಡ್ತಿತ್ತಪ್ಪ. ಇವತ್ತು ಅಲ್ಲೊಂದು ಡಿಬೇಟ್ ಇತ್ತು, ಯಾರು ಎರಡು ಅಧ್ಯಕ್ಷರ ಸ್ಪರ್ಧಿಗಳ ಮಧ್ಯೆ, ವಿಚ್ ಈಸ್ ಕಮಲಾ ಹ್ಯಾರಿಸ್ ಡೆಮೊಕ್ರೆಟಿಕ್ ಪಕ್ಷದಿಂದಲೂ, ಡೊನಾಲ್ಡ್ ಟ್ರಂಪ್ ರಿಪಬ್ಲಿಕನ್ ಪಕ್ಷದಿಂದಲೂ. ಪೆನ್ಸಿಲ್ವೇನಿಯಾದಲ್ಲಿ ನಡೀತು. ಸುಮಾರು 90 ನಿಮಿಷ ನಡೀತು. ಆರ್ಥಿಕ ನೀತಿ, ವಲಸೆ ಮತ್ತು ಗರ್ಭಪಾತದ ವಿಚಾರಗಳು, ಡ್ಯಾಶು ಎಲ್ಲ ನಡೀತಪ್ಪ. ಇಬ್ಬರು ಒಬ್ರಿಗೊಬ್ರು ಬಾರಿಸಿದ್ರು ಚೆನ್ನಾಗೆ. ಅವ್ರ ಮುಖಕ್ಕೆ ಇವ್ರ ಮುಖಕ್ಕೆ ಅವರು ಇವ್ರು ಟ್ರಂಪ್ಗೆ ಮಾರ್ಬಿಡ್ತಾರೆ ಕಣ್ರಿ ಚೀನಾಗಿ ಇವ್ರನ್ನ ಅಮೇರಿಕಾನ ಅಂತ ಅವರು ಮೇಡಮ್ಮು. ಮತ್ತು ಟ್ರಂಪ್ ಗೆದ್ರೆ ಅದೇನು ಟ್ರಂಪ್ ಟ್ಯಾಕ್ಸ್ ಅಂತ ಹಾಕ್ಬಿಟ್ಟು ಅಮೇರಿಕನ್ ಸೂಲಿಗೆ ಮಾಡಾಕ್ಬಿಡ್ತಾರೆ ಇವರು ಅಂತ ಅವರು. ಟ್ರಂಪು ಕಂಡ ಬಟ್ಟೆ ಬಾರ್ಡ್ರಲ್ಲಿ ಯಾವನು ನುಗ್ಗಿ ಒಳಗೆ ಬರ್ತಿದ್ದಾನೆ, ಅದನ್ನು ತಡೆಯೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಗಳಿಗೆ, ನೀವೇನ್ರಿ ಅಧ್ಯಕ್ಷರಾಗೋದು ಅಂತ ಅವರು. ಎಲ್ಲ ಬಿಟ್ಟರು ಅವ್ರವ್ರಿಗೆ ತೋಚ್ದಂಗೆಲ್ಲ ಹೇಳಿದ್ದಾರೆ ಎಲ್ಲನೂ, ಒಬ್ಬರ ಮೇಲೆ ಒಬ್ಬೊಬ್ಬರು. ಎಂಡಲ್ಲಿ ಅವರೇನೋ ಒಬ್ರಿಗೊಬ್ರು ಹೇಳಿದ್ಮೇಲೆ ಅಲ್ಲೊಂದು ಇದು ನಡೆಯುತ್ತೆ, ಪೋಲ್ ನಡೆಯುತ್ತೆ. ಅಂದರೆ ಒಂದು ಮತಾಭಿಪ್ರಾಯವನ್ನು ಪಡೀತಾರೆ ಈ ಥರದ ಡಿಬೇಟ್ ಆದಮೇಲೆ. ಅದರಲ್ಲಿ ಕಮಲಾ ಹ್ಯಾರಿಸ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಬಹುಜನರು ಹೇಳಿದ್ದಾರಂತೆ. ಟ್ರಂಪ್ ಎಂದಿನಂತೆ ನಂದು ಫಸ್ಟ್ ಕ್ಲಾಸ್, ನಾನೇ ವಿನ್ನರ್ ಅಂದ್ಬಿಟ್ಟು ಅವ್ರು ಹೋಗಿದ್ದಾರೆ ಆಚೆಗೆ. ಈಗ ಅಲ್ಟಿಮೇಟ್ಲಿ ವಿನ್ನರೋ ಲೂಸರೋ ಅಮೆರಿಕದ ಜನ ತೀರ್ಮಾನ ಮಾಡ್ತಾರೆ, ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಏನಪ್ಪ ಅಂದರೆ ಅಟ್ಲೀಸ್ಟು ಅದು ಎಂಥದ್ದು ನಡೆಯುತ್ತೆ ಅಲ್ಲಿ. ಇಲ್ಲಿ ನೋಡ್ರಿ ನಮ್ಮ ದೇಶದಲ್ಲಿ DK ಶಿವಕುಮಾರ್ ಯಾರು ಬೇಕಾದರೂ ವೇದಿಕೆ ರೆಡಿ ಮಾಡಿ ಕರೀರಿ, ಎಲ್ಲಿ ಬರ್ಬೇಕು ನಾನು, ಚರ್ಚೆ ಯಾವ ಚಾನೆಲ್ ಅವ್ರು ಮಾಡಿ ರೆಡಿ, ನಾವು ಬಂದ್ಬಿಡ್ತಾ ಇದ್ದೀವಿ, ಎಲ್ಲಿಗೆ ಬರಬೇಕು ಅಂತಾರೆ. ಅವ್ರ ವಿರುದ್ಧವಾಗಿರೋರನ್ನ ಕೇಳಿದ್ರೆ ಎಲ್ಲಿ ಬೇಕಾದರೂ ಮಾಡಿ ರೆಡಿ ಇದ್ದೀವಿ ಅಂತಾರೆ. ಒಬ್ರು ಬರಲ್ಲಪ್ಪ, ಆಸಕ್ತಿನೇ ತೋರಿಸ, ಸುಮ್ಮನೆ ಬಿಡ್ತಿರ್ತಾರೆ ರೈಲನ್ನ. ಡಿಬೇಟೇ ಇಲ್ಲ ಒಬ್ರಿಗೊಬ್ರಿಗೆ, ಬರೀ ಬಿಡೋದು. ಎಲ್ಲಿ ಬಹಿರಂಗ ಚರ್ಚೆಗೆ ಸಿದ್ಧ ಅಂತನ್ನೋದು ಬರೀ ರೈಲು. ಅಲ್ಲಿ ಪ್ರೆಸಿಡೆನ್ಷಿಯಲ್ ಚುನಾವಣೆ ಇರುವುದರಿಂದ ಅವರ ಸಂವಿಧಾನದ ಪ್ರಕಾರದಲ್ಲಿ ಈ ರೀತಿಯ ಚರ್ಚೆಗೆ ಜಾಗ ಇದೆ. ನಮ್ಮಲ್ಲಿ ಪ್ರೆಸಿಡೆಂಟ್ ಇದ್ದರೂ ನಮ್ಮದು ಅಧ್ಯಕ್ಷೀಯ ಮಾದರಿ ಚುನಾವಣೆ ಅಲ್ಲ. ಹಾಗಾಗಿ ನಮ್ಮಲ್ಲಿ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ. ಟೆಕ್ನಿಕಲಿ ಮಾಡೋದಾದರೆ ಪ್ರೈಮ್ ಮಿನಿಸ್ಟರ್ಗಳ ಅಭ್ಯರ್ಥಿಗಳ ಮಧ್ಯೆ ನಡೀಬೇಕು. ಅದನ್ನು ಒಪ್ಪಕ್ಕೆ ತಯಾರಿ ಇಲ್ಲ ಭಾಳ ಜನ. ಅಲ್ಲ, ಡಿಬೇಟ್ ಮುಖ್ಯ ಅಂತಲ್ಲ, ಅದ್ರ ಒಪ್ಪಕ್ಕೆ ರೆಡಿ ಇಲ್ಲ ಆ ರೀತಿ ಚರ್ಚೆ ಮಾಡ್ಸಕ್ಕೆ. ಈಗ ಅವಾಗ ಯಾರು ಏನೋ BJP ಆಯ್ತು ನಾವು ಮೋದಿ ಕಳ್ಸಿಕೊಡ್ತೀವಿ ನಡೀರಪ್ಪ ಬೆಳಗ್ಗೆ 8 ಗಂಟೆಗೆ ಅಂತ ಅಂದ್ಬಿಡ್ತಾರೆ. ಇಲ್ಲಿ ಯಾರನ್ನ ಕಳಿಸೋದು, ಯಾರನ್ನ ಕಳಿಸ್ಕೊಡ್ಬೇಕು? ಮೋದಿ ವಿರುದ್ಧವಾಗಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿ ಯಾರನ್ನ ಕಳ್ಸೋಣ? ರಾಹುಲ್ ಗಾಂಧಿನ ಕಳ್ಸೋಣವೋ, ಮಮತಾ ಬ್ಯಾನರ್ಜಿ ಕಳ್ಸೋಣವೋ, ಕೇಜ್ರಿವಾಲ್ ಕಳಿಸ್ಬೇಕಾ, ಪಪ್ಪು ಇದು ಲಲ್ಲೂ ಪ್ರಸಾದ್ ಯಾದವ್ ಮಗನ ಕಳಿಸ್ಕೊಡ್ಬೇಕಾ, ಅಖಿಲೇಶ್ ಯಾರನ್ನ ಕಳಿಸ್ಬೇಕು? ಗೋಜ್ಲು ಇಲ್ಲಾಗಲ್ಲ. ಇಲ್ಲೇನೇ ಇದ್ರು ಇಂಡಿಯಾಲ್ ಒಂದೇ, ಕಂಡವನು ಕಂಡ ಕಡೆ ನಾಲಿಗೆ ಹೊರಳಿದಂತೆ ಹುಚ್ಚ ಪಟ್ಟೆ, ಯಾವುದೇ ಆಧಾರವಿದ್ದರೂ ಸರಿ ಇಲ್ಲದಿದ್ದರೂ ಸರಿ ತೋಚಿದಂತೆ ಬುಡಬುಡಿಕೆ ಒಂದು ಬಿಡ್ತಾ ಇರೋದು, ಒಂದು ಆರೋಪನ ಹೊತ್ತಾ ಇರೋದು ಎಲ್ಲ ಪಕ್ಷದವ್ರಿಗೂ ಸೇರಿ. ಎಸ್,
ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಧರ್ಮ ಸಂಘರ್ಷ ನಡೆದಿದೆ. ಸಂಜೋಲಿ ಪ್ರದೇಶದಲ್ಲಿ ಅನಧಿಕೃತ ಮಸೀದಿ ನಿರ್ಮಾಣ ಖಂಡಿಸಿ ಹಿಂದೂ ಸಂಘಟನೆಗಳು ಭಾರೀ ಪ್ರತಿಭಟನೆ ನಡೆಸಿವೆ. ಮಕ್ಕಳು, ಮಹಿಳೆಯರು ಎನ್ನಲಾದ ನೂರಾರು ಮಂದಿ ಬೀದಿಗೆ ಇಳಿದು ಮಸೀದಿ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಸುಕ್ಕು ಸರ್ಕಾರಕ್ಕೆ ಧಿಕ್ಕಾರ ಹಾಕಿದ್ದಾರೆ. ಹಿಂದೂ ಸಂಘಟನೆಗಳ ಪ್ರತಿಭಟನೆ ಹತ್ತಿಕ್ಕಲು ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ನಡೆಸಿತು. ಲಾಠಿ ಪ್ರಹಾರ ನಡೆಸಿದ್ರು, ಜಲಫಿರಂಗಿಯನ್ನು ಕೂಡ ಬಳಸಿದ್ರು. ಈ ವೇಳೆ ಹಲವರು ಗಾಯಗೊಂಡಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿ ಪರಿಸ್ಥಿತಿ ಅಲ್ಲಿ ಯಾಕೆ ಬಂತು? ಅದು ಅನಧಿಕೃತ ಅಕ್ರಮ ಅನ್ನೋದ್ರೆ ಯಾಕೆ ಜಾಗ ಕೊಡಬೇಕು? ಅದು ಯಾರದ್ದಾರು ಆಗ್ಲಪ್ಪ, ಯಾಕೆ ಕೊಡಬೇಕು? ಅದೇ ರೀತಿ ಎಲ್ಲ ಕಡೆ ಈಗ ನಾಳೆ MG ರೋಡಲ್ಲಿ ಹೋಗ್ಬಿಟ್ಟು ಮಧ್ಯದಲ್ಲಿ ಒಂದು ದೇವಸ್ಥಾನ ಕಟ್ತಾರೆ, ಬಿಡ್ತೀರೇನ್ರಪ್ಪ? ಇಲ್ಲ, ಏನು ಬಿಡಲ್ಲ. ಸೇಮ್ ಅದ್ರ ಏನಕ್ಕೆ ಬಿಡಬೇಕು ಅನಧಿಕೃತ ಇದ್ರೆ? ಏನೋ ಹಳೆ ಡಿಸ್ಪ್ಯೂಟ್ ಬಾಬ್ರಿ ಮಸೀದಿ ಇದು ರಾಮ ಜನ್ಮಭೂಮಿಲಿ ಇದ್ದಂಗೆ ಅಂತಂದ್ರೆ ಬೇರೆ ವಿಚಾರ. ಹೊಸದಾಗಿ ಯಾಕೆ ಜಾಗ ಕೊಡಬೇಕು ಅಕ್ರಮಗಳಿಗೆ? ಅದು ದೇವಸ್ಥಾನ ಆದರೂ ಪರವಾಗಿಲ್ಲಪ್ಪ, ಅದಕ್ಕೂ ಹೇಳೋಣ. ಎರಡು ಸೈಡ್ನು ನೋಡಬೇಕು. ಏನಕ್ಕೆ ಕೊಡಬೇಕು? ಅದಕ್ಕೆ ಇಷ್ಟು ನಂಬರ್ ಮೊದಲಾನು ಒನ್. ಆಗ್ಬೇಕು. ಇತ್ತ ಗಣಪತಿ ವಿಸರ್ಜನೆ ವೇಳೆ ಯಾರೋ ಮುಸ್ಲಿಂ ಯುವಕರು ಅಂತ ಹೇಳಿದ್ದಾರೆ, ನೋಡೋಣ ಯಾರನ್ನಾರು ಬಂಧಿಸಿದ್ರೆ ಗೊತ್ತಾಗತ್ತೀಗ. ಕಲ್ಲು ತೂರಾಟ ಮಾಡಿರುವ ಘಟನೆ ಮಂಡ್ಯದ ನಾಗಮಂಗಲದಲ್ಲಿ ನಡೆದಿದೆ. ಮೆರವಣಿಗೆ ವೇಳೆ ದರ್ಗಾ ಮುಂಭಾಗ ಹೋಗುವಾಗ ತಮಟೆ ಡೊಳ್ಳು ಬಾರಿಸಬಾರ್ದು ಅಂತ ಕೆಲವರು ಕಿರಿಕ್ ತೆಗೆದಿದ್ದಾರೆ. ಏನಕ್ಕದು? ಇವ್ರು ಅಲ್ಲಿ ಡಲ್ಲು ಬಾರಿಸ್ಬೋದು, ನಾಳೆ ಅವ್ರು ಹೇಳ್ತಾರೆ ನೀವು ಊರಿಗೆಲ್ಲ ಕೇಳಂಗೆ ಮೈಕ್ ಹಾಕ್ತಿರಲ್ಲ ಅಂದ್ಬಿಡ್ತಾರೆ. ಆಮೇಲೆ ಅದು ಕಿರಿಕೆ ತಾನೇ ಈಗ. ಏನಕ್ಕದು? ಮಾಡಿಸ್ಕೊಂಡು ಹೋಗ್ತಾರೆ 4 ನಿಮಿಷ, ತೊಂದರೆ ಮಾಡಿದ್ದಾದ್ರೆ ಏನು ಅಷ್ಟೇ. ದೀರ್ಘಕಾಲದ ಹಿಂದೆ ಬೆಂಗಳೂರಿನ JC ನಗರದ ಪಾಳ್ಯದ ದಸರಾದಲ್ಲಿ ಇದೇ ದೊಡ್ಡ ವಿಚಾರ. ಪಾಳ್ಯದ ದಸರಾ ನಡೆಯುವಾಗ ಆ ಟ್ಯಾಬ್ಲೋಗಳು ಹೋಗೋವಾಗ ಮಸೀದಿ ಮುಂದೆ ಡಮ್ 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 ಅಂತ ಜಾಸ್ತಿ ಕುಣಿಬೇಕು ಅಂತ ಅವ್ರು ಬೇಡ ಅಂತ ದೊಡ್ಡ ಕಮ್ಯುನಲ್ ಗಲಾಟೆ. ಆಮೇಲೆ ನಿಧಾನವಾಗಿ ಸಾಲ್ವ್ ಆಯ್ತು. ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವರು. ಬಹಳ ಸರಳ. ಈಗ ನೆಕ್ಸ್ಟ್ ಪ್ರಶ್ನೆ ಇದೇ ಬರುತ್ತೆ, ಬರ್ಕೊಟ್ಟಿದ್ದೀನಿ. ದಿನ ಬೆಳಗಾದ್ರೆ ಆಗ್ತಿರಲ್ಲಪ್ಪ, ನೀವು ಬೈಕ್ ಹಾಕ್ತಿರಲ್ಲ, ಊರ್ನೂರ್ಗೆಲ್ಲ ಕೇಳಿಸ್ತಿರಲ್ಲ, ಹಾಗೇನು ಅದು ಆಫ್ ಮಾಡಿ ಅಂತಾರೆ. ಅವಾಗ ಒಂದಿನ ಸಹಿಸಲ್ಲ ಅಂತ ಈ ರೀತಿ ಕಿರಿಕ್ ಗಿರಾಕಿಗಳಿಂದ ದೇಶ ಕಟ್ಟಕ್ಕಾಗತ್ತಾ? ಸರಿ, ಆಮೇಲೆ ಕಲ್ಲು ತೂರಾಟ ಎಲ್ಲ ಆಗಿದೆ, ಲಘು ಲಾಠಿ ಪ್ರಹಾರದ ಮೂಲಕ ಈ ಪೊಲೀಸ್ನವರೇನೋ ಮ್ಯಾನೇಜ್ ಮಾಡಿದಾರಂತೆ ಸಿಚುಯೇಷನು. ಬಟ್ ಹಿಂದೂ ಸಂಘಟನೆಗಳೆಲ್ಲ ಠಾಣೆ ಮುಂದೆ ಗಣೇಶನ ಮೂರ್ತಿ ಇಟ್ಕೊಂಡು ಈಗ ಪ್ರತಿಭಟನೆ ಕೂತಿದಾರಂತೆ. ಏನು ಮಾಡ್ತಾರೆ ನೋಡ್ಬೇಕೀಗ ನೆಕ್ಸ್ಟ್. ಅದನ್ನು ಸ್ಪಷ್ಟವಾಗಿ ಹೇಳಬೇಕು. ನೀವು ಮಸೀದಿ ಕಟ್ಟಕ್ಕೆ ಮೊದಲು ಗಣೇಶ ಬಂದ, ಹಂಗೆ ಅವರು ಯಾವಾಗ್ಲಿಂದನೋ ಮೈಕ್ ಹಾಕ್ಬಿಟ್ಟಿದಾರಪ್ಪ. ಈಗ ಅದನ್ನು ಕೇಳಿಸ್ಕೊತಾ ಇದ್ದೀರಲ್ವೇನಪ್ಪ ಇವರೆಲ್ಲ, ಹಂಗಾಗಿ ಇವರು ಡೋಲ್ ಹೊಡ್ಕೊಂಡು ಹೋಗ್ಲಿ ಸುಮ್ಮನೆ ಇರ್ರಯ್ಯ ಅಂತ ಮಾಡಿ ಹೇಳಬೇಕು. ಆ ಸೌಹಾರ್ದತೆಯ ಭಾವನೆಯಿಂದನೇ ನಮಗೆ ಬೇಕಾದಂಗೆ ಹಿಂಗಿರಬೇಕು ಅಂತಲ್ಲ. ಬಾಂಗ್ಲಾದೇಶದಲ್ಲಿ ಈಗ ಆರ್ಡರ್ ಕೊಟ್ಟಿದ್ದಾರೆ, ದುರ್ಗಾ ಪೂಜೆ ವೇಳೆ ಹಿಂದೂ ಪೆಂಡಾಲ್ಗಳೆಲ್ಲವೂ 5 ನಿಮಿಷ ಮೊದಲು, ಅಜಾನ್ಗೆ ಮೊದಲು 5 ನಿಮಿಷ ಮೊದಲು ಅವ್ರದ್ದೆಲ್ಲ ಮಂತ್ರ ಇದನ್ನೆಲ್ಲ ಆಫ್ ಮಾಡಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಈಗ ಆದೇಶ ಕೊಟ್ಟಿದ್ದಾರೆ. ಆ ಥರದ ಒಂದು ಡಿಸಿಷನ್ ಆಗಬೇಕು. ಅಲ್ಲಿರಿ ಬಾಂಗ್ಲಾದೇಶಲ್ಲಿ ಏನು ಡಿಸಿಷನ್ ಆಗೋದು? ಅಲ್ಲ, ಇಲ್ಲಿ ಸ್ಟ್ರಿಕ್ಟ್ ರೂಲ್ಗಳನ್ನ ತರಬೇಕು. ತರ್ತಾರೆ ಅವ್ರ ತಲೆ.